ಹಾಕೊಬೇಕು. ಮಿಕ್ಸ್ ಆದ್ರೆ ಫ್ಯಾಟು SNF ಡಿಗ್ರಿ ಎಲ್ಲ ಕರೆಕ್ಟಾಗಿ ಬರ್ತೈತೆ ನೋಡ್ರಿ. ಎಲ್ಲ HF ಬ್ಲಾಕ್ ಇದೆ, 2 ಮಾಡ್ಕೊಂಡಿದ್ದೀನಿ ಅಷ್ಟೇ. ಜರ್ಸಿ ಬ್ಯಾಲೆನ್ಸ್ ಮಾಡ್ತೀವಿ. ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಈಗ ಒಂದು 18 ರಿಂದ 20 ಸಾವಿರ ಕೊಡ್ಬೋದು. ಅವ್ರು ಕೂಡ ಸಂಬಳ ಖರ್ಚಿಗೆ ಸಾಲಲ್ಲ. ಒಂದು 80 ರಿಂದ 90 ಲೀಟರ್ ತಿಂಗಳಿಗೆ ಒಂದು ಎಷ್ಟು ಆದಾಯ ಅಂತ ಮಾಡೋಕ್ಕಾಗ್ತಾ ಇದೆ? 1 ಲಕ್ಷ. 2 ತಿಂಗಳಿಗೆ ಸೇಲ್ ಮಾಡ್ತೀವಿ. 8 ಲೋಡ್ ಆಗುತ್ತೆ. 40-45 ಸಾವಿರ ಆಗುತ್ತೆ 2 ತಿಂಗಳಿಗೆ. 2 ರಿಂದ 3 ಅವರ್ ತಿರುಗಿ ತೋಟದಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಿಂದ ಊರ್ನ ಬಿಟ್ಬಿಟ್ಟು ಅಲ್ಲೋಗಿ ಏನ್ ಮಾಡ್ಲಿ ಸಿಟಿಯಲ್ಲಿ. 15 ಹಸುನ ಒಂದಿತ್ತು, ಈಗ ದೊಡ್ಡದಾಗ ಒಂದು ಸಾಮ್ರಾಜ್ಯನೇ ಕಟ್ಟಿದೀವಿ. ಚಿಂತಾಮಣಿ ಸಂತೆಯಲ್ಲಿ ತಂದಿದ್ದೀವಿ. ಬಾಯಲ್ಲಿ ಅಲ್ಲಿ ನೋಡ್ತೀವಿ 4 ತೋಟನೂ ಕರೆಕ್ಟ್ ಆಗಿರ್ಬೇಕು ನೋಡ್ರಿ. ಇಲ್ಲಿ ಒಂದೇ ಸುಳಿ ಇರಬೇಕು. ಹಸು ಓಡಾಡ್ಬೇಕು. ಜೀರ್ಣ ಶಕ್ತಿ ಭಾವ ಆಗಂತದ್ದು ಏನ್ ತೊಂದರೆ ಇರಲ್ಲ. ದಿನ ತೊಳಿತೀರಾ? ದಿನ ತೊಳಿ. ಹೇಳ್ತಾರೆ ಹೈನುಗಾರಿಕೆ ಮಾಡೋದು ಲಾಸ್ ಆಗ್ತೈತೆ ಅದಾಗ್ತೈತೆ ಅಂತ. ಕಷ್ಟಪಟ್ಟು ಮಾಡಿದ್ರೆ ಯಾವ್ದು ಲಾಸ್ ಆಗಲ್ಲ. ಕುತ್ಕೊಂಡಿದ್ದ ಜಾಗದಲ್ಲಿ ಯಾವ್ದು ಬರ್ತೈತೆ. ಇಷ್ಟು ದಿನ ಕಾಲೇಜ್ ಹೋಗ್ಕೊಂಡು ಮಾಡ್ತಾ ಇದ್ದು, ಈ ಕಾಲೇಜ್ ಮುಗ್ದಿದೆ, 30 ಹಸು ಮಾಡ್ಬೇಕು ಅನ್ನೋದಿದೆ. ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ನನಗೇನು ಗೊತ್ತಿಲ್ಲ ಬೇಸಿಕ್. ಸೊ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಸಕ್ಸಸ್ ಆಗೋ ಚಾನ್ಸಸ್ ಇರುತ್ತೆ? ನೋಡ್ರಿ, ಈ ತರ ತಗೊಬೇಕು. ಈ ತರ ಹಸು ಫಸ್ಟ್ನೇದು HF ತಗೊಬೇಕು. ಅದ್ರಿಗೆ ಫ್ಯಾಟು ಡಿಗ್ರಿ ಏನು ಬರಿಲ್ಲ ಅಂದ್ರೆ ನೋಡ್ರಿ, ಈ ತರ ಒಂದು ಜೆರ್ಸಿ ಹಾಕೊಬೇಕು. ಇದಕ್ಕೆ ಡಿಗ್ರಿ ಏನು ಬರಲಿಲ್ಲ ಫ್ಯಾಟ್ ಅಂತ? ಫ್ಯಾಟು SNF ಡಿಗ್ರಿ ಬರಿಲ್ಲ ಅಂದ್ರೆ ಈ ತರದೊಂದು ಹಸ ಹಾಕೊಂಡ್ರೆ ಜೆರ್ಸಿ ಅಂತ, ಈ ತರ ತಗೊಂಡ್ರೆ ಫ್ಯಾಟು SNF ಎಲ್ಲ ಮಿಕ್ಸ್ ಮಾಡಿದ್ರೆ ಫ್ಯಾಟ್ ಸಿಗ್ಬೋದು. ಫ್ಯಾಟ್ ಸಿಗ್ಬೋದು. ಸಿಗುತ್ತೆ 99%. ಈ ತರ ನೋಡ್ರಿ, ಎಲ್ಲ HF ಬ್ಲಾಕ್ ಇದೆ, 2 ಮಾಡ್ಕೊಂಡಿದ್ದೀನಿ ಅಷ್ಟೇ ಜೆರ್ಸಿ ಅಲ್ವಾ? ಇಲ್ಲೊಂದಿದೆ, ಅಲ್ಲೊಂದಿದೆ. ಸೊ ಬ್ಯಾಲೆನ್ಸ್ ಮಾಡ್ತೀವಿ. ಹೊಸದಲ್ಲಿ ಕರ ಆಗ್ತವೆ, ಅದ್ರಲ್ಲಿ ನೋಡ್ರಿ, ಅದ್ರಲ್ಲಿ ಕರ ಹಾಕಿದ್ರೆ ಫ್ಯಾಟೇ ಬರಲ್ಲ, 2 ಬರ್ತದೆ. ಆ ತರ ಹಾಲೆಲ್ಲ ಮಿಕ್ಸ್ ಆಗುತ್ತಲ್ಲ. 10 ಹಸು ಕರೆದ್ರೆ 10 ಹಸುದು ಮಿಕ್ಸ್ ಆದ್ರೆ ಫ್ಯಾಟು SNF ಡಿಗ್ರಿ ಎಲ್ಲ ಕರೆಕ್ಟಾಗಿ ಬರ್ತೈತೆ. ಒಂದೇ ಈಕ್ವಲ್ ಆಗಿ 4.2 4.5 3.5 ಮೇಲೆ ಬರಬೇಕು ಮಿನಿಮಮ್. ಹೆಸರು ಮದನ್ ಗೌಡ ಅಂತ, ಕೊಂಸಂದ್ರ 3. ಹೈನುಗಾರಿಕೆ ತಂದೆಯವರು ಮಾಡ್ತಾ ಇದ್ರು 10 ವರ್ಷದಿಂದ. ನಾವೀಗ 4 ವರ್ಷದಿಂದ ನಾವು ಮಾಡ್ತಾ ಇದೀವಿ. BA ಕಂಪ್ಲೀಟ್ ಆಗಿದೆ. ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೈನುಗಾರಿಕೆ ಮಾಡ್ತಾ ಇದೀವಿ. ಸೊ ಇದೇ ಮಾಡಬೇಕು ಹೈನುಗಾರಿಕೆ ಅಂತ ಅನ್ಸಿದೆ ಯಾಕೆ ನಿಮಗೆ? ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಈಗ ಒಂದು 18 ರಿಂದ 20 ಸಾವಿರ ಕೊಡ್ಬೋದು. ಹೌದು. ಏನು ಖರ್ಚಿಗೆ ಸಾಲಲ್ಲ. ಅವ್ರು ಕೂಡ ಸಂಬಳ ಖರ್ಚಿಗೆ ಸಾಲಲ್ಲ. ಹೈನುಗಾರಿಕೆ ಇನ್ನ ತೋಟ ಮಾಡ್ತೀವಿ, ರೋಸ್ ಉಣಿದೀವಿ, ಸೀಮುಲ್ ಇದೆ, ಹಸುಗಳಿದ್ದಾವೆ. ವ್ಯಾಪಾರನೂ ಮಾಡ್ತೀವಿ. ಪರ್ಚೇಸ್ ತರ್ತೀವಿ, ಬೇರೆಯವ್ರು ಬರ್ತಾರೆ ತಗೊಂಡೋಗ್ತಾರೆ, ಆ ಥರನೂ ಮಾಡ್ತೀವಿ. ದಿನಕ್ಕೆ ಎಷ್ಟು ಹಾಲು ಹಾಕ್ತೀರಾ ಜನರಲ್ಲಾಗಿ? ಒಂದು 80 ರಿಂದ 90 ಲೀಟರ್ ಹಾಕ್ತೀವಿ. ತಿಂಗಳಿಗೆ ಒಂದು ಎಷ್ಟು ಆದಾಯ ಅಂತ ಮಾಡೋಕ್ಕಾಗ್ತಾ ಇದೆ? 1 ಲಕ್ಷ. 1 ಲಕ್ಷವರೆಗೂ ಮಾಡ್ತೀರಾ ಆರಾಮಾಗಿ? ಈಗ ಗೊಬ್ಬರ ಬೀಳ್ತೈತೆ. ಗೊಬ್ಬರ ತಿಂಗಳಿಗೆ ಒಂದು 2 ಲೋಡ್ 3 ಲೋಡು, 1 ಲೋಡ್ 4.5 ಸಾವಿರ. ಹೌದು. ಅದು ಅದರಲ್ಲಿ 15 ಸಾವಿರ ಆಗ್ತೈತಲ್ಲ. ನೀವು ಬಂದು ಎಷ್ಟು ಹಸು ಕಟ್ಟಿದ್ದೀರಾ? 15 ಹಸುನ? ಇವೆಲ್ಲ ಯಾವ ಜಾತಿ ಇವೆಲ್ಲ ಹಸುಗಳಿವು? HF ಇದೆ, ಜೆರ್ಸಿ ಇದೆ. ಎಷ್ಟು ಹಸುಗಳಿಂದ ಶುರು ಮಾಡಿದ್ದು? ಒಂದೇ ಇದ್ದಿದ್ದು. ಒಂದು ಹಸುವಿಂದ? ಒಂದೇ ಹಸು ಇದ್ದಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಅಪ್ಪ ಅವ್ರು ಮಾಡ್ತಾ ಇದ್ದಾಗ ಒಂದಿತ್ತು, ಈಗ ದೊಡ್ಡದಾಗ ಒಂದು ಸಾಮ್ರಾಜ್ಯನೇ ಕಟ್ಟಿದೀವಿ. ಅಲ್ವಾ? ಸಾಮ್ರಾಜ್ಯನೇ ಮಾಡ್ತಿಲ್ಲ ಈಗ. ನಿಮಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಏನು ಅನಿಸ್ಲೇ ಇಲ್ಲ? ಏನಕ್ಕೆ ಇಲ್ಲಿಂದ ಊರ್ನ ಬಿಟ್ಬಿಟ್ಟು ಅಲ್ಲೋಗಿ ಏನು ಮಾಡಲಿ ಸಿಟಿಯಲ್ಲಿ. ನೋಡ್ರಿ, ಈ ಒಂದು ಇದರಲ್ಲಿ ಕರ ಆಗ್ತೈತಲ್ಲ, ಕರ ಹಾಕಿದಾಗ ಒಂದು 20-22 ಲೀಟರ್ ಕೊಡ್ತೈತೆ. ಈಗ ಒಂದು 15 ಲೀಟರ್ ಕೊಡ್ತೈತೆ. ಆ ಥರ ಇದು ಒಂದು 20 ರಿಂದ 25 ಇದು ಕರ ಹಾಕಿದಾಗ. ಈಗ ಕಮ್ಮಿ ಆಗಿದೆ, ಫಲ ಆಗೈತೆ. ಇದು 3 ತಿಂಗಳು ಫಲ ಆಗಿದೆ. ಇದು 3 ತಿಂಗಳು ಫಲ ಆಗಿದೆ. ಹಸುಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತೀರಾ ನೀವು? ಆಯ್ಕೆ ಅಂದರೆ ನಾವು ಪರ್ಚೇಸ್ ಮಾಡ್ತೀವಿ. ನಮ್ಗೆ ಬೇಕಾಗಿರೋದು ಸಂತೆಯಲ್ಲಿ ನೋಡ್ರಿ, ಸಂತೆಯಲ್ಲಿ ಚಿಂತಾಮಣಿ ಸಂತೆಯಲ್ಲಿ ತಂದಿದ್ದು. ಚಿಂತಾಮಣಿ ಸಂತೆಯಲ್ಲಿ ತಂದಿದ್ದು 2-3 ವರ್ಷ ಆಯ್ತು ತಂದು. 3 ವರ್ಷ ಆಯ್ತು. 2 ಸಲ ಕರ ಆಗ್ತು ನಮ್ಮ ಮನೇಲಿ. ಇದು ಇಲ್ಲೇ ಪಕ್ಕದೂರಲ್ಲಿ ತಂದಿದ್ದು. ಬೇಕಾ ನಮಗೆ ಚಾಯ್ಸ್ ಮಾಡಿ ತಗೊಳೋದು. 10 ಹಸ ನೋಡ್ತೀವಿ, 10 ಹಸದಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನ ಪರ್ಚೇಸ್ ಮಾಡಿ ತೊಗೊಂಬರ್ತೀವಿ ನಾವು. ಹೇಗೆ ಅದನ್ನ ಆಯ್ಕೆ ಮಾಡ್ತೀರಾ? ಐಡೆಂಟಿಫೈ ಹೇಗೆ ಮಾಡ್ತೀರಾ? ಬಾಯಲ್ಲಿ ಅಲ್ಲಿ ನೋಡ್ತೀವಿ, 2 ಹಲ್ಲು 4 ಹಲ್ಲು 6 ಹಲ್ಲು ಕಡೆಗಳಾಗಿದ್ರು ಪರವಾಗಿಲ್ಲ, ಗರಿ ಆಡಿರ್ತೈತೆ ಅಲ್ಲೂ. ಆ ಥರ ವಯಸ್ಸಾಗಿರೋ ಅಂತಾರಲ್ಲ, 2 ಹಲ್ಲು 4 ಹಲ್ಲು ಆ ಥರ ಇದ್ರೆ ಪರ್ಚೇಸ್ ಮಾಡೋದು. ತೋಟ ನೋಡ್ತೀವಿ, ಎಲ್ಲ ತೋಟ 4 ತೋಟನೂ ಕರೆಕ್ಟಾಗಿರಬೇಕು. ಸುಳಿ ಬೇರೆ ಮಹಾರಾಷ್ಟ್ರ ಗಿರಾಕಿ ಬರ್ತಾರೆ, ಮಹಾರಾಷ್ಟ್ರ ಗಿರಾಕಿ ಬಂದಾಗ ಒಂದೇ ಸುಳಿ ಇರ್ಬೇಕು ಅವ್ರಿಗೆ. ನೋಡ್ರಿ, ಈ ಥರ ನೋಡ್ರಿ, ಇಲ್ಲಿ ಇರ್ತೈತೆ ನೋಡ್ರಿ. ಸುಳಿ ಇರುತ್ತೆ ನೋಡ್ರಿ, ಇಲ್ಲಿ ಒಂದೇ ಸುಳಿ ಇರಬೇಕು. ನೋಡಿ, ಈ ಥರ ಹಿಂಗೆ ಸುಳಿ ಇದ್ರೆ ಮಹಾರಾಷ್ಟ್ರಕ್ಕೆ ಸೇಲ್ ಆಗಲ್ಲ ಇವು. ಅದೆಲ್ಲ ಇದೆಯಾ ಇಲ್ಲಿ? ಸೇಲಿಂಗ್ಸ್ ಇರಲ್ಲ. ಸೊ ನೀವು ಸೆಲೆಕ್ಟ್ ಮಾಡಕ್ಕೆ ಇವೆಲ್ಲ ನೋಡ್ತೀರಾ? ಪಡ್ಡೆ ನೋಡ್ರಿ, ಕರ ತಂದ್ರೂ ಎಲ್ಲ ಒಂದೇ ಸುಳಿ ಇರೋಂಥ ಕರನೇ ತರೋದು. ಸೊ ಈ ಕರ ಬಂದು ಎಷ್ಟು ತಿಂಗಳಾಗಿದೆ ಆಲ್ರೆಡಿ? 3 ತಿಂಗಳು. 3 ತಿಂಗಳಿಗೆ? 3 ತಿಂಗಳು. ಅಲ್ಲಿ ಕದ್ಬಿಟ್ಟು 15 ದಿನ ಆಗಿದೆ. HF 7 ಹಾಕ್ಸ್ತೀರಾ? 7 ಹಾಕ್ಸ್ತೀವಿ. ಸೊ ಯಾವ್ದು ಗೌರ್ಮೆಂಟ್ದೇ ಹಾಕ್ಸ್ತೀರಾ? ಗೌರ್ಮೆಂಟ್ದೇ. ಸಕ್ಸಸ್ ರೇಟು ಹೆಂಗಿದೆ? 50 ರೂಪಾಯಿ ತಗೊಂತಾರೆ ಒಂದು 7ಗೆ. 8 ಕರದ್ದು ಕೊಡ್ಬೇಕಂದ್ರೆ 100 ರೂಪಾಯಿ, 100-150 ತಗೊಂತಾರೆ 8 ಕರದ್ದು. ಬಟ್ ಸಕ್ಸಸ್ ಆಗುತ್ತಾ? ಕರೆಕ್ಟ್. ಜೋಳದ ಕಡ್ಡಿ ಮೇವುಗೆ, ಜೋಳದ ಕಡ್ಡಿ, ಸೀಮುಲ್ ಇದೆ ತೋಟದಲ್ಲಿ, ಒಣಹುಲ್ಲು 3 ರಿಂದ 4 ಐಟಮ್ ಕೊಡ್ತೀವಿ. ಪರ್ ಡೇಗೆ ಎಷ್ಟು ಸಮಯ ಕೆಲಸ ಮಾಡ್ತೀರಾ ಇದಕ್ಕೋಸ್ಕರ? ಡೈರಿ ಫಾರ್ಮ್ಗೆ ಅಂತ ಹೇಳ್ಬಿಟ್ಟು, ನಿಮ್ಮ ಫಾರ್ಮ್ಗೆ ಅಂತ ಹೇಳಿ. ಬೆಳಗ್ಗೆ ಮೇವು ಕೊಯ್ಕೊಂಬರ್ತೀವಿ. ಬೆಳಗ್ಗೆ ಮೇವು ಕೊಯ್ಕೊಂಬಂದು ಹಾಕಿ ಬೂಸಾಗ್ಲಿಕ್ಕಿ
ಒಂದು 2-3 ಗಂಟೆ 2 ರಿಂದ 3 ಅವರ್ ತಿರುಗಿ ತೋಟದಲ್ಲಿ ಕೆಲಸ ಮಾಡ್ತೀರಿ. ಬೇರೆ ಕೆಲಸ ಮಾಡ್ತೀರಿ. ಈಗ ಎಲ್ಲರೂ ಆಚೆ ಕಡೆ ದೊಡ್ಡ ಶೆಡ್ ಮಾಡಿ ಕಟಾಕಿ ಜಾಗದಲ್ಲೇ ಮ್ಯಾಟ್ ಹಾಕ್ಬಿಟ್ಟು ಕಟಾಕ್ತಾರೆ. ಅಂದ್ರೆ ನೀವು ಈಗ ಮಣ್ಣ ಮೇಲೆ ಬಿಟ್ಟಿದ್ದೀರಾ, ಇದರಿಂದ ಏನೆಲ್ಲ ಉಪಯೋಗ ಇದೆ? ಮಿತುಕಾಲ್ ಬೀಳಲ್ಲ, ಡೈಲಿ ಈಚೆಗೆ ಬಿಡ್ತಿರಲ್ಲ, ಹಸು ಓಡಾಡಬೇಕು. ಇದ್ದಿದ್ದ ಕಡೆ ನಾವೇ ಇದ್ರೆ ಏನಾಗ್ತೈತೆ, ಹಸುನ ಇನ್ನೂ ಓಡಾಡ್ಕೊಂಡು ಬೈಲ್ಗೋಗಿ ಬಂದರೆ ಮೇಯಕ್ಕೆ ಹೋದರೆ ಇನ್ನೂ ಒಂದು 2 ಲೀಟ್ರ್ 3 ಲೀಟ್ರ್ ಒಂದು ಹಸು ಹಾಲು ಜಾಸ್ತಿ ಕೊಡ್ತದೆ. ಚೆನ್ನಾಗಿ ಓಡಾಡ್ತದಲ್ಲ, ಜೀರ್ಣ ಶಕ್ತಿ ಏನೂ ಪ್ರಾಬ್ಲಮ್ ಇರಲ್ಲ ಹಸುಗೆ, ಕಾಯಿಲೆ ಗೀಲೆ ಬರೋಂಥದ್ದು ಬಾವಾಗೋಂಥದ್ದು ಏನು ತೊಂದರೆ ಇರಲ್ಲ. ಈಗ ಹೈನುಗಾರಿಕೆ ಮಾಡಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲಿ ಹೋಗ್ತಾ ಇರ್ತೀವಿ, ಟ್ರಿಪ್ ಹೋಗ್ತಾನೆ ಇರ್ತೀನಿ, ತಿಂಗಳಿಗೊಂದ್ಸಲ ಬರ್ತಾನೆ ಇರ್ತೀನಿ. ಹೇಳ್ತಾರೆ ಹೈನುಗಾರಿಕೆ ಮಾಡೋದು ಲಾಸ್ ಆಗ್ತೈತೆ ಅದಾಗ್ತೈತೆ ಅಂತ. ಕಷ್ಟಪಟ್ಟು ಮಾಡಿದ್ರೆ ಯಾವುದು ಲಾಸ್ ಆಗಲ್ಲ, ಕಷ್ಟ ಬೀಳಬೇಕು. ಕುತ್ಕೊಂಡಿದ್ದ ಜಾಗದಲ್ಲಿ ಯಾವ್ದು ಬರ್ತೈತೆ? ಹೈನುಗಾರಿಕೆ ಮಾಡ್ಬೇಕಂದ್ರೆ ಹಸುಗಳು ಮೇಯಿಸ್ಬೇಕಂದ್ರೆ 2 ರಿಂದ 3 ಎಕರೆ ಜಮೀನು ಇರಬೇಕು, ಸ್ವಂತ ನೀರಾವರಿ ಇರಬೇಕು, ಸ್ವಂತ ಮೇವು ಕೊಂಡ್ಬಾರ್ದು. ಮೇವನ್ನ ಕೊಂಡಿದ್ರೆ ಏನು ವರ್ಕೌಟ್ ಆಗಲ್ಲ. ನಾನು ಕೊಂಡ್ಕೊಂಬಂದು ಹಾಕ್ತೀನಿ ಹಸು ಮೇಯಿಸ್ತೀನಿ ಅಂದರೆ ಏನು ವರ್ಕೌಟ್ ಆಗಲ್ಲ. ತೋಟದಲ್ಲೇ ಬೆಳೆದ್ಬಿಟ್ಟು ಹಾಕ್ಕೊಂಡು ಅದು 1 ಎಕರೆ ಇದ್ದು ಒಂದು ಸ್ವಲ್ಪ ತಗೊಂಡು ಮೇಂಟೈನ್ ಮಾಡಿದ್ರೆ ಏನು ತೊಂದರೆ ಇರಲ್ಲ. ಹಂಗೆ ಮೇಂಟೈನ್ ಮಾಡಿದ್ರೆ ಆಗುತ್ತೆ. ನಾವು ಎಲ್ಲ ತೊಗೊಂಬತ್ತೀನಿ ಅಂದರೆ ಆಗೋದಿಲ್ಲ, ಅದು ಲಾಸ್ ಆಗ್ತೈತೆ. ಮೇವಿಗೆ ತಿಂಗಳಿಗೆಲ್ಲ ಒಂದು 30-40 ಸಾವಿರ ಮೇವಿಗೆ ಹೋದ್ರೆ ಫೀಡಿಂಗ್ 30-40 ಸಾವಿರ ಹೋಗ್ತದೆ. ಇನ್ನು ಉಳಿಯೋದೇನಲ್ಲಿ, ಇನ್ನು ಉಳಿದ್ರೆ 20 ಸಾವಿರ ಉಳಿತೈತೆ. ಕೆಲಸಕ್ಕೆ ಹೋಗ್ಬೋದಲ್ಲ ಆ ಥರ ಮಾಡಿದ್ರೆ ಅಲ್ವಾ? ಇಲ್ಲಿ ನೋಡಿದ್ರೆ ತುಂಬ ಕ್ಲೀನ್ ಆಗಿದೆ ಮತ್ತು ತುಂಬ ಹೆಲ್ತಿ ಆಗಿದೆ. ದಿನ ತೊಳಿತೀವಿ. ದಿನ ತೊಳಿತೀವಿ ನೋಡ್ರಿ, ಡೈರಿಯಿಂದಾನೇ ಕೊಟ್ಟರು ಹಾಕ್ಸಿರೋದು ಶೆಡ್. ಅದು ಡೈರಿಯಿಂದ 50 ಸಾವಿರ ಕೊಟ್ಟಿದ್ರು. 2.5 ವರ್ಷ ಆಯಿತು. ಸೊ ಈಗ ನಂದಿನಿ ಇದಕ್ಕೆ ಹಾಕ್ತಿದ್ರಲ್ಲ, ಸೊ ಆ ರೇಟ್ ಕೊಡ್ತಾ ಇದ್ರೆ ಅದೇನು ಸಫಿಸಿಯೆಂಟ್ ಅನ್ಸತ್ತಾ ಇಲ್ವಾ? ಇನ್ನು ಬೇರೆ ಹೆಚ್ಚು ರೇಟ್ ಇದ್ರೆ ಚೆನ್ನಾಗಿರ್ತಿತ್ತ ನಿಮಗೆ? ಇನ್ನೂ ರೇಟ್ ರೈತರಿಗೆ ಎಷ್ಟು ಕೊಟ್ಟರು ಸಾಲೋದಿಲ್ಲ. 50 ರೂಪಾಯಿ ಹಾಕ್ಕೊಟ್ರು ಲಾಸೆ, ತೊಗೊಂಡೋಗ್ತಾರೆ. ನಮ್ಮ ಹತ್ರ ಪರ್ಚೇಸ್ ಮಾಡ್ರೆ ಚೀಟಿ ಐತಿ, ತೋರಿಸ್ತೀನಿ ಎಷ್ಟು ತೊಗೊಂಡಿರೋದು ಅಂತ. 35 ರೂಪಾಯಿ ಬರೀ 35? ಹಾಂ, 35 ರೂಪಾಯಿ. ಹಾಂ, ಪ್ಯಾಕೆಟ್ ಹಾಲು ಎಷ್ಟು? 1 ಲೀಟ್ರ್ ಅಲ್ವಾ? 50 ರೂಪಾಯಿ. ಹೌದು. 15 ರೂಪಾಯಿ. ಆ ಥರ. ಈ ಸಗಣಿ ಬಂದ್ಬಿಟ್ಟು ಪಕ್ಕದಲ್ಲಿ ಶೇಖರಣೆ ಮಾಡಿಬಿಟ್ಟು ಎಷ್ಟು ದಿವ್ಸಕ್ಕೆ ಸೇಲ್ ಮಾಡ್ತೀರಾ ಇದು? ತಿಂಗ್ಳಿಗೆ ಒಂದು ತಿಂಗ್ಳಿಗೆ 2 ತಿಂಗ್ಳಿಗೆ ಒಳ್ಳೆ ರೇಟ್ ಸಿಗತ್ತಾ ಇದಕ್ಕೆ? 4.5-5 ಸಾವಿರ ತಿಂಗಳಿಗೆ ಸೇಲ್ ಮಾಡ್ತೀರಲ್ಲ, ಒಂದು ಎಷ್ಟು ಬರುತ್ತೆ? 2 ತಿಂಗ್ಳು ಸೇಲ್ ಮಾಡ್ತೀವಿ. ಒಂದು 8 ಲೋಡ್ ಆಗುತ್ತೆ. 8 ಲೋಡ್ ಎಷ್ಟು ಬರುತ್ತೆ? ಒಂದು ಲೋಡ್ಗೆ 4.5. ಹೌದಾ? ಹಾಂ, ಒಂದು ಲೋಡ್ಗೆ 4.5. ಸಗಣಿಯಿಂದನೂ ಒಳ್ಳೆ ದುಡ್ಡು ಆದಾಯ ಮಾಡ್ಬೋದು. 40-45 ಸಾವಿರ ಆಗುತ್ತೆ 2 ತಿಂಗಳಿಗೆ. 2 ತಿಂಗಳಿಂದ 45 ಸಾವಿರ. 45 ಸಾವಿರ ಮಿನಿಮಮ್.